ಸಂಘಟನೆಗಳ ಮುಖಾಂತರ ನಾವು ಇಂತಹ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಸಾರ್ವಜನಿಕರಿಂದ ಒಳ್ಳೆಯ ಸಹಕಾರ ಸಿಕ್ಕಿದೆ. ಇವಾಗಲೂ ಸಹಿತ ನಾವು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತೀವಿ. ಅದರಿಂದ ಉಪಯೋಗ ಎಷ್ಟಾಗಿದೆ, ಉಪಯೋಗ ಮುಂದಕ್ಕೆ ಏನಾಗಬೇಕಾಗಿದೆ ಅನ್ನೋದನ್ನು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಈ ಕಾರ್ಯಕ್ರಮವನ್ನು ತಗೊಂಡೋಗ್ಬೇಕು ಅನ್ನೋದನ್ನು ತೀರ್ಮಾನ ಮಾಡೋಣ. ಅದರ ಜೊತೆಗೆ ಇವತ್ತು ದಿನ ಏನು ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಬಂದಿದ್ದೀರಿ, ನಿಮಗೆಲ್ಲ ನಮ್ಮ ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ BVS ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂಥ ನಮ್ಮ ಹಿರಿಯರು ಆದಂಥ ಮಾರ್ಗದರ್ಶಕರಾದಂಥ ಪ್ರೊಫೆಸರ್ H. ರಾಜಪ್ಪನವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಬೋದು. ಅದೇ ರೀತಿ ನಮ್ಮ ಈ ಸಂಘಟನೆಯ ಮಹಿಳಾ ಘಟಕದ ಸಂಚಾಲಕರಾದಂಥ ಶ್ರೀಮತಿ SV. ರಾಜಮ್ಮನವರು ಹಿರಿಯ ರಾಜಕಾರಣಿಗಳು, ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರು ಸಹಿತ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಹಾಗೆಯೇ ನಮ್ಮ ಸಂಘಟನಾ ಸಂಚಾಲಕರಾದಂಥ ಚನ್ನವೀರಪ್ಪ ಗಾಮನಗಟ್ಟಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಇನ್ನೂ ಬರೋರಿದ್ದಾರೆ. ನಮ್ಮಲ್ಲಿ ಏನಂದರೆ ನಿಧಾನದ ಪ್ರವೃತ್ತಿ ಜಾಸ್ತಿ. 12 ಗಂಟೆ, 1 ಗಂಟೆ, 1:30, 2 ಗಂಟೆ ತನಕ ಹೋಗ್ತಾರೆ. ಆದರೂ ಸಹಿತ ನಾವು ಭಾಳ ಸಲ ಹೇಳ್ತಾ ಇರ್ತೀವಿ, 11 ಗಂಟೆಗೆ ಬನ್ನಿ ಅಥವಾ 11:30 ಒಳಗಡೆ ಬನ್ನಿ, ಅದು 12 ಗಂಟೆಗಾದ್ರೂ ಬನ್ನಿ ಅಂತೇಳಿ. ಇನ್ನು ಬರೋರು ಬರ್ತಾ ಇದ್ದಾರೆ. ಇನ್ನು ನೋಡೋಣ, ಬಂದವ್ರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಂಡು ಮುಂದಿನ ಸಮಾವೇಶದ ಚರ್ಚೆಯನ್ನು ಮುಂದುವರಿಸೋಣ ಅಂತೇಳಿ ನನ್ನ ಅಪೇಕ್ಷೆ. ಎಲ್ಲರಿಗೂ ನಮ್ಮ ಪರಿಚಯಗಳನ್ನ ನನ್ನ ಹೆಸರು ಚನ್ನವೀರಪ್ಪ ಗಾಮನಗಟ್ಟಿ ಅಂತೇಳಿ ಹಿಂದುಳಿದ ಜನಜಾಗೃತಿ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ ಹಾಗೂ ರಾಜ್ಯ ಬೀದಿ ಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಇನ್ನು ಹಲವಾರು ಸಂಘಟನೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಪುನರ್ವಿವಾಹ ಕಾರ್ಯಕ್ರಮದಲ್ಲಿ ಏನು ಹಿರಿಯರ ಜೊತೆಗೆ ಸೇರಿಕೊಂಡು ಒಂದು ಹೊಸ ಅಧ್ಯಯನಕ್ಕೆ ನಾಂದಿ ಹೇಳುವಂತ ಮುಂದಾಗ್ತಾ ಇದ್ದೀವಿ. ಇಷ್ಟೇ ವಿಚಾರ ನಿಮ್ಮ ಎಲ್ಲರ ಗಮನದಲ್ಲಿರಲಿ. ಅದು ನಿಮಗೇನು ಮೆಸೇಜ್ ಕಳಿಸಿದ್ಯೋ, ಅಂತರ್ಜಾತಿ ಪುನರ್ವಿವಾಹ ಅಂತ ಇದೆ. ಇಲ್ಲಿ ಜಾತೀಯತೆ ಅನ್ನೋದನ್ನ ದೂರ ಇಡಬೇಕು. ನೀವು ಜಾತಿ ಧರ್ಮಗಳನ್ನೆಲ್ಲ ದೂರ ಇಡಿ. ಮನುಷ್ಯ ಜಾತಿಗೆ ಮೊದಲ ಆದ್ಯತೆ ಕೊಡಿ. ಹೆಣ್ಣು ಸಿಗೋದೇ ಕಷ್ಟ. ಈಗ ಆಲ್ರೆಡಿ ನಿಮಗೆ ಮದುವೆ ಆಗಿದೆ, ಸರಿನಾ? ಕೆಲವೊಂದು ಡೈವರ್ಸ್ ಆಗಿದೆ, ಕೆಲವು ಅನಾಕಾರಣದಿಂದ ನಿಧನ ಹೊಂದಿದೆ, ಕೆಲವು ಜನಕ್ಕಿನ್ನೂ ಹೆಣ್ಣು ಸಿಕ್ಕಿಲ್ಲ. ಹೆಣ್ಣು ಗಂಡು ಇಷ್ಟೇ ಇರಬೇಕೆ ಹೊತ್ತು ಜಾತಿಗಳನ್ನೆಲ್ಲ ಆದಷ್ಟು ವ್ಯಕ್ತಪಡಿಸ್ಕೊಳ್ಳಿ. ನಮ್ಗೆ ಈ ಜಾತಿ ಬೇಡ, ಆ ಜಾತಿ, ಮನುಷ್ಯ ಧರ್ಮ ಮಾತ್ರ ಮಾನ್ಯತೆ ಕೊಡಿ. ಹಾಗೆ ಇನ್ನೊಂದು, ನೀವು ಇನ್ನೊಂದು ಮದುವೆ ಆಗೋ ಬರದಲ್ಲಿ ನಿಮ್ಮ ಹಿಂದಿನ ಹೆಂಡತಿ ಡೈವರ್ಸ್ ಕೊಟ್ಟಿರಬಹುದೇ ಅಸಭ್ಯವಾಗಿ ಅಶ್ಲೀಲ ಪದಗಳನ್ನ ದಯವಿಟ್ಟು ಬಳಸಬೇಡಿ. ನೀವು ಮದುವೆ ಆಗ್ಲಿಕ್ಕೋಸ್ಕರ ನನ್ನ ಹೆಂಡತಿ ಓಡೋದು ಅದು ಇವೆಲ್ಲ ಕಾರಣ ಬೇಡ. ನಿಮ್ಮ ಹತ್ರ ಡೈವರ್ಸ್ ಇರ್ಬೇಕಾ, ಡೈವರ್ಸ್ ಕಾಪಿ ತಗೋಬೇಕು. ಸತ್ಯತೆಗಳನ್ನ ಎಲ್ಲ ಲೈವ್ ಇರುತ್ತೆ. ನೀವೇನ್ ಹೇಳ್ತೀರಾ ಏನ್ ಬಿಡ್ತೀರಾ ಎಲ್ಲ ಲೈವ್ ಇರುತ್ತೆ. ಯಾವುದೇ ಹೆಣ್ಣಿಂದ ಇನ್ನೊಂದು ಹೆಣ್ಣಿನ ಬಗ್ಗೆ ಅಸಭ್ಯ ಪದಗಳು ಬೇಡ. ಹೆಣ್ಮಕ್ಳಲ್ಲೂ ಗಂಡ್ಮಕ್ಳ ಬಗ್ಗೆ ಅಸಭ್ಯ ಪದಗಳು ಏನ್ ಕಾನೂನಾತ್ಮಕವಾಗಿ ಏನಾಗಿರುತ್ತೋ, ಡೈವರ್ಸ್ ಆಗಿರುತ್ತೋ, ಅಲ್ಲಿ ಯಾವ ಕಾರಣಕ್ಕಾಗಿರುತ್ತೋ ಅಲ್ಲಿ ಹೇಳ್ಕೊಂಡಿರ್ತೋ ಆಗ ಇನ್ನೊಬ್ರು ನಿಮ್ಮನ್ನ ಆಯ್ಕೆ ಮಾಡೋನ್ನ ಹೇಳ್ತಾರೆ. ಒಂದು. ಎರಡನೇದು, ನಿಧನ ಹೊಂದಿದ್ರೆ ಬಹುಶಃ ನಿಧನ ಕಾಪಿ ಇರ್ಬೇಕು. ಇದನ್ನು ಗಮನದಲ್ಲಿರ್ರಿ. ಆಮೇಲೆ ನೀವು ಏನು ನಿಮ್ಮ ಪರಿಚಯ ಮಾಡ್ಕೊತೀರೋ, ಪರಿಚಯ ಮಾಡ್ಕೋಬೇಕಾದ್ರೆ ಸಂಕ್ಷಿಪ್ತವಾದ ವಿವರ ಕೊಡಿ. ನೀವೆಲ್ಲ ಏನು ನೋಟ್ ಮಾಡ್ತಾ ಬರ್ತೀರೋ ನಿಮ್ಮನ್ನ ಆಯ್ಕೆ ಅವ್ರನ್ನ ಬರ್ಕೊಳ್ಳಿ, ನಂಬರ್ಗಳನ್ನ, ಅವ್ರನ್ನ ಯಾರ್ಯಾರು ಏನೇನು ಅಂತೇಳಿ. ನಿಮ್ಮ ಮಗಳಿಗೆ ಬಂದಿರ್ತೀರೋ, ನಿಮ್ಮ ಮಗಳಿಗೆ ಬಂದಿರ್ತೀರೋ, ನೀವು ಆಯ್ಕೆ ಆಗಿ ಬಂದಿರ್ತೀರೋ ಬರ್ಕೊಳ್ಳಿ. ಈ ಸಭೆಯನ್ನ ಮುಗಿದ ನಂತರ ಇನ್ನೂ ಕೆಲವು ಜನ ಇದ್ದಾರೆ. ಆಮೇಲೆ ನೀವೇ ಹೈದರಾಬಾದ್ ಕುತ್ಕೊಂಡು ನೀವು ಪರಿಚಯ ವಿನಿಮಯ ಮಾಡ್ಕೋಬಹುದು. ಸರಿನಾ? ನಿಮ್ಮ ಸಂಕ್ಷಿಪ್ತವಾದ ಪರಿಚಯಗಳನ್ನ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಮುಜುಗರ ಬೇಡ. ಸರಿನಾ? ಇಷ್ಟ ನಾನು ಮಾತು ಮುಗಿಸ್ತೀನಿ. ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು RT ನಟರಾಜ್ ಅಂತೇಳಿ ಈ ಸಂಘಟನೆಯ ಸಂಚಾಲಕನಾಗಿ ಕೆಲಸ ಮಾಡ್ತೀನಿ. ಮಹಿಳಾ ಸಂಚಾಲಕಿ ಸೋಮಣ್ಣ ಅಂತೇಳಿ, ನಿವೃತ್ತ ಪೊಲೀಸ್ ಅಧಿಕಾರಿ. ಇದೊಂದು ಒಳ್ಳೆ ವೇದಿಕೆ, ಒಳ್ಳೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಸರ್ಕಾರ ಅಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಾದ್ರೂ ಸಹಾಯ ಮತ್ತೆ ಸೇವೆ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲರೂ ನಮಸ್ಕಾರ.
ನಾರಾಯಣ ಅಂತೇಳಿ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಗೋಪಾಲದಲ್ಲಿ ವಾಸವಾಗಿದ್ದೀವಿ. ಸರ್ ನಾನು ಕುಮಾರ್ ಅಂತ, ನಾನೊಬ್ಬ ರೈತ, ಸಣ್ಣ ರೈತ. ನಾವು ಬಂದ ಉದ್ದೇಶ ಅಂದರೆ ನಮ್ಮ ಅಕ್ಕನ ಮಗನಿಗೆ ಇಡಬೇಕು ಅಂತ ಬಂದಿದ್ದೇವೆ. ಇಲ್ಲಿ ನಾನು ಹೊನ್ನಾವರ ಇದೆ ನಮ್ಮ ಅಕ್ಕನ ಮಗ. ಹಾಗಾಗಿ ಇಲ್ಲಿ ನಾವು ಜನ ತಿಳ್ಕೊಂಡಿದ್ದೀರಾ, ಗೊತ್ತಿನ ವಿಷಯ ನನಗೆ ಇದೇ ಫಸ್ಟ್ ಬಂದಿದ್ದು. ಹೇಳಿ. ಅಶೋಕ್ ರೆಡ್ಡಿ ಅಂತೇಳಿ ಫಾರ್ಮಾ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ವಿಚಾರ ವಾಟ್ಸಪ್ಪಲ್ಲಿ ಬಂದಾಗ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕೆಲವರೆಲ್ಲ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾ ಇದ್ದಾರೆ, ಹೆಣ್ಮಕ್ಳಿಗೂ ಹೆಣ್ಣು ಸಿಗ್ತಾ ಇಲ್ಲ. ಇದನ್ನೆಲ್ಲ ವಿಚಾರ ತಿಳ್ಕೊಂಡು ಕೆಲವರಿಗೆ ಹೇಳೋಣ ಅಂತ ಬಂದಿದ್ದೀನಿ ಹೊರತು ಏನೋ ನಂದು ಯಾವುದೇ ಇಲ್ಲ. ವಿಚಾರಗಳನ್ನ ತಿಳಿಸೋಕ್ಕೋಸ್ಕರನೇ ಬಂದಿದ್ದೀನಿ. ಅವಿನಾಶ್ ಅಂತ ಹೇಳ್ಬಿಟ್ಟು ಕಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ನೋಡ್ಲಿಕ್ಕೆ ಬಂದಿದ್ದೀನಿ, ಸುಮಾರು ಸತಿ ಬಂದಿದ್ದೀನಿ. ಒಳ್ಳೆ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಗಳನ್ನು ಹಾಕಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು ಬಹಳ ಸಂತೋಷದ ವಿಷಯ. ಒಳ್ಳೆಯದಾಗಿ ವಿಜಯಕುಮಾರ್ ಅಂತ ಹೇಳಿ ನಾವು ಹೊಸದುರ್ಗ ತಾಲೂಕು ಯಲಬುರ್ಗಿ ಈಶ್ವರ ಬಂದಿದೆ ಶಿವಮೊಗ್ಗ. ಈ ವಿಚಾರ ನಮ್ಮ ಕೈಯಿಂದ ತಿಳ್ಕೊಂಡೆ, ಅದಕ್ಕೋಸ್ಕರ ಪರಿಚಯ ಇದ್ದೀವಿ. ನನ್ನ ಹೆಸರು ನವೀನ್ ಅಂತ, ನನ್ನ ಶಿವಮೊಗ್ಗದವರು. ನಮ್ಮ ಸಿಸ್ಟರ್ಗೋಸ್ಕರ ಸ್ವಲ್ಪ ನೋಡ್ಕೊಂಡು ನನ್ನ ಹೆಸರು ಮಂಜುನಾಥ್ ಅಂತ, ಮೊಬೈಲಿಗೋಸ್ಕರ ಮಾಡ್ಕೊಂಡು ಶ್ರೀನಿವಾಸ್ ಅಂತ ಹೇಳಿ ಕಲ್ಯಾಣ ನಮಸ್ತೆ, ನಾನು ಚಂದ್ರಕಲಾ ಅಂತ. ನಾವು ವಿಜಯಲಕ್ಷ್ಮಿ ಅವರ ಸಿಸ್ಟರ್. ಇಲ್ಲಿ ಸಭೆಯಲ್ಲಿ ನರ್ತಕ ಆಗುವಗಳು ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಹಾಜರಾತಿ ಕೊಡ್ತಾ ಇರ್ತೀನಿ. ಇದಕ್ಕಿಂತ ಮುಂಚೆ 2-3 ಕಾರ್ಯಕ್ರಮಗಳಿಗೆ ಇರ್ಬೇಕು. ವಿಜಯಲಕ್ಷ್ಮಿ ಆಚರಣೆ. ಸುಲೋಚನಾ ಅಂತ ಉದಯನಗರ ಶಿವಮೊಗ್ಗ. ನನ್ನ ಹೆಸರು ಧನಂಜಯ ಭದ್ರಾವತಿ ತಾಲೂಕು ಸಂಚಾಲಕರು, ನಾಗವಾರ ಲಕ್ಷ್ಮೀನಾರಾಯಣ DSS ಇವರು ಕರ್ಕೊಂಡ್ಬಂದಿದ್ದೀನಿ. ನಾಗಪ್ರಸಾದ್ ಅಂತ ಉದ್ಯೋಗ ಮಾಡ್ಕೊಂಡಿದ್ದೀನಿ. ನನ್ನ ಹೆಸರು ಸುರೇಶ್ ಅಂತ ಹೇಳಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದೆ. ಈಗ ನಮ್ಮ ಸ್ನೇಹಿತರು ಹೆಸರು ಜಯಪ್ಪ ಅಂತ ಹೇಳಿ ಮನೆ ಗೋಪಾಲ. ನಾನು ಡೆಲಿವರಿ ಕೆಲಸ ಮಾಡ್ಕೊಂಡಿದ್ದೇನೆ. ನಾನು ಕಟ್ಟಡ ಕಾರ್ಮಿಕರ ವ್ಯಾಪಾರ ಮಾಡ್ಕೊಂಡಿದ್ದೀನಿ. ನನ್ನ ಹೆಸರು ತಿರುಪತಿ ಅಂತ ಹೇಳಿ ನೋಡಕ್ಕೆ. ನನ್ನ ಹೆಸರು ಶ್ರೀಕಾಂತ್ ಅಂತ, ಅಡ್ವೊಕೇಟ್. ನಾನು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದಾಗ ಪ್ರಚಾರ ಗೊತ್ತಾಯ್ತು, ವಾಟ್ಸಪ್ಪಲ್ಲಿ ಬರ್ತಾ ಇದ್ದೀನಿ, ನೋಡ್ತಾ ಇರ್ತೀನಿ. ಹಾಗಾಗಿ ಈ ಕಡೆ ನಮ್ಮ ಸ್ನೇಹಿತರು ಒಂದು ಮಗ ಇದ್ದು ಅವ್ರು ಕರ್ಕೊಂಡ್ಬಂದಿದ್ದೀನಿ. ಅವರು ಇದ್ರೆ ಮತ್ತೆ ಮೇಲೆ ಬರ್ತಾರೆ. ನಮ್ಮ ಹೆಸರು ಗಗನಗೌಡ, ಚಿಕ್ಕಮಗಳೂರು ತಾಲೂಕು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನಮ್ಮ ಚಂದ್ರಪ್ಪ ಸರ್ ಮನೆ ನಾವು ಹೋಮ್ ಗಾರ್ಡ್ಸಲ್ಲಿ ಡ್ಯೂಟಿ ಮಾಡ್ತಿದ್ವಿ ಸರ್. ಅವರು ನನಗೆ ಹಿಂಗಿದೆ ಅಂತ ಹೇಳಿದ್ರು, ಹಾಗೆ ಬಂದಿದ್ವಿ. ಪ್ರಶಾಂತ್ ಆಯ್ತಲ್ಲ. ರಾಜಮ್ಮ ಜೊತೆಗಿದ್ದೀನಿ. ಹುಡುಗರಿಂದ ನಾವು ನಮ್ಮ ತಾಯಿ ಮತ್ತು ನಾವು ಇಬ್ಬರೇ ಇರೋರು ಮನೆಯಲ್ಲಿ. ನಮ್ಮ ಅಕ್ಕ ಅವರು ಇರೋರು. ನಮ್ಮದು ಮದುವೆ ಆಗಿತ್ತು ಮೊದಲು. ಅವರು ಆಕ್ಚುಲಿ ಬೇರೆ ಒಂದು 2013 ಅವರು ಈಗ ಬೇರೆ ಮದುವೆ ಆಗಿದ್ದಾರೆ. ಅವ್ರು 2 ಮಕ್ಕಳು ಇರೋದೇ ಕರೆಕ್ಟಾಗಿ ಹೇಳ್ತಿದ್ವಿ. ಅವ್ರಿಗೆ ಡೈವರ್ಸ್ ಕೊಡಲಿಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ಗಳೆಲ್ಲ ನೀನು ಎಷ್ಟು ವರ್ಷ ಇರ್ತೀಯ, ನಮ್ಮ ತಾಯಿ ಒಬ್ಬರೇ ನಾವು ಇರೋರು, ಹಂಗಾಗಿ ನೀನು ಆಗು, ಅವ್ರು ಬರಲ್ಲ ಮತ್ತೆ. ಅವ್ರು ಬೇರೆ ಹೋದ್ಮೇಲೆ ಅವ್ರು ಅಲ್ಲಿ ಮದುವೆ ಅವ್ರಿಗೆ ಮಕ್ಕಳಿದ್ದಾರೆ. ಅವರು ಇದು ಮಾಡಿ ನಾವು ಟೇಷನಿಗೆಲ್ಲ ಹೋಗಿ ಇದು ಮಾಡಿದ್ವಿ. ಏನು ತೊಂದರೆ ತಗೊಂಡ್ಬರೋದಿಲ್ಲ, ನಾವಿದ್ದೀವಿ, ನಿಮಗೆ ಮದುವೆ ಆಗಪ್ಪ, ಸುಮ್ಮನೆ ಎಷ್ಟು ವರ್ಷ ಇರ್ತಾರೆ. ಅವ್ರು ಬರಲಿಲ್ಲ ಅಷ್ಟೇ. ನಾನು ಶಾಸಕಿಯರ ಹತ್ರ ಆಡಳಿತ ಮದುವೆ ಆಗಿರೋದು. ನನ್ನ ತಂದೆ ತೀರೋಗಿದ್ದಾರೆ. ನಾನು ಒಬ್ಬನೇ ಮಗ. ನಾನು ಕೃಷಿ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ಜಮೀನಿದೆ ಒಂದು 10 ಎಕರೆ. ಮತ್ತು ಹೋಮ್ ಗಾರ್ಡ್ಸಲ್ಲಿ ನಾನು ಡ್ಯೂಟಿ ಮಾಡ್ತೀನಿ. ಚಿಕ್ಕಮಗಳೂರು ತಾಲೂಕು ಹುಬ್ಬಳ್ಳಿ. ನಿಮ್ಗೆ ಯಾವ ರೀತಿಯ ವಧು ಬೇಕು ಅಂತ ಸರ್ ನಮ್ಮಲ್ಲಿ ಕ್ಯಾಸ್ಟ್ ಹೇಳ್ಬೇಕು. ಅಲ್ಲ, ನೀವು ಅದನ್ನು ಹೇಳೋದಕ್ಕೆ ಹೇಳಿ, ಏನು ತೊಂದರೆ ಇಲ್ಲ. ಲಿಂಗಾಯತ ಆಗುತ್ತೆ. ಅಂದ್ರೆ ನಮಗೆ ಹಳ್ಳಿ ಕಡೆಗೆ ಬಂದ್ಕೊಳ್ಳೋ ಅಂತ ಓದಬೇಕು. ಅಂದ್ರೆ ನಮ್ದು ಜಮೀನು ಇದೆಯಲ್ಲ, ಮನೆ ಕಡೆ ಸ್ವಲ್ಪ ನಮ್ಮ ತಾಯಿ ಇದ್ದಾರೆ, ಅವ್ರು ನೋಡ್ಕೊಂಡಿದ್ದು. ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ಫೈಲ್ನಲ್ಲಿ
ಈಗ ಮಕ್ಕಳು ಇರೋರು ಕೆಲವರು ಲೇಡೀಸ್ ಇದ್ದಾರೆ, ಹೌದು, ಮಕ್ಕಳು ಇಲ್ಲದೆ ಇರೋರು ಇದ್ದಾರೆ. ಅದಕ್ಕೆ ನಿಮ್ಮ ಚಾಯ್ಸ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಹೇಳಬೇಕು. ಬಟ್ ಮಕ್ಕಳಾಗಬೇಕು ಸರ್, ಯಾಕಂದ್ರೆ ಮಕ್ಕಳಿಲ್ಲ ನಮಗೆ. ಮನೆ ಒಂದೆರಡು ನಮ್ಮ ತಾಯಿ ಆಗ್ತದೆ, ನಿಮ್ಗೆ ಒಂದೆರಡು ಮಕ್ಕಳಾಗಬೇಕು. ಇನ್ನೆಲ್ಲರೂ ಮಕ್ಕಳಿಲ್ಲ ಅಂದ್ರೆ ಅದು ಒಳ್ಳೇದು. ನಿಮ್ಮ ಕೆಟಗರಿನಲ್ಲಿ ಆಗ್ಬೇಕಾ, ನಿಮ್ಮ ಜಾತಿಯವರಲ್ಲೇ ಆಗ್ಬೇಕಾ? ತುಂಬಾರು ಲಿಂಗಾಯತ ಸರ್, ನಾವು ಲಿಂಗಾಯತಲ್ಲಾದ್ರೂ ಓಕೆ, ಲಿಂಗಾಯತಲ್ಲಿ ಯಾವ್ದಾದ್ರು ಆಯ್ತು. ಉಳಿದವರು ಆದ್ರೆ ಆಗೋದಿಲ್ಲ. ಸೊ ನಮ್ಮ ತಾಯಿ ಬೇರೆ ಮನೇಲಿ ಮಾಡೋದಿಲ್ಲ, ನಾವು ಬೇರೆ ಇದರಲ್ಲಿ ಆಗ್ಬೇಕು ಇಲ್ಲ ಆಗಲ್ಲ ಬೇಡ ಅಂತ ಹೇಳೋದು. ನಮ್ಮ ತಾಯಿ ಏನ್ ಮಾಡೋದು. ಹೀಗಾಗಿ ನಾನು ಸುಮಾರು ದಿನದಿಂದ ಹುಡುಕ್ತಾ ಇದ್ದೀನಿ. ತಮಗೆ ಏಜ್ ಎಷ್ಟು ಸರ್? ನಮಗೆ 42 ಆಗಿದೆ. 42. ನಾವು ಒಬ್ಬರೇ ಇರೋದು ನಮ್ಮ ತಾಯಿ ಜೊತೆ ನಾನು. ನೋಡಿ, ಇವರು ತಮ್ಮ ಡೀಟೇಲ್ಸ್ ಅನ್ನ ಹೇಳಿದ್ದಾರೆ. ಅವರು ಒಪ್ಕೊಳ್ಳೋದಕ್ಕೆ ಮನೆಯಲ್ಲಿ ಕಷ್ಟ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಜಮೀನಿದೆ 10 ಎಕರೆ ಅಂತ ಹೇಳ್ತಾ ಇದ್ದಾರೆ. ರೈತಾಪಿ ವರ್ಗ ರೈತಾಪಿ ಕೆಲಸಗಳನ್ನು ಮಾಡ್ಕೊಂಡಿದ್ದೀವಿ. ಆ ನಂತರದಲ್ಲಿ ಜೊತೆಗೆ ಹೋಮ್ ಗಾರ್ಡ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ಹೊಂದಾಣಿಕೆ ಆಗ್ತಕ್ಕಂಥವ್ರು ಇದ್ರೆ ಒಪ್ಪಿಗೆ ಸೂಚಿಸಬಹುದು. ಇಲ್ಲದೆ ಇದ್ರೆ ನಮ್ಮಲ್ಲಿ ಫೈಲ್ ಇಟ್ಟಿದ್ವಿ, ಆ ಫೈಲ್ ಅನ್ನ ನೋಡ್ಬಿಟ್ಟು ಹೇಳಿದ್ರೆ ಅವ್ರನ್ನ ಬೇಕಾದ್ರೆ ನಾವು ಕರೆಸ್ತೀವಿ. ಕೂತ್ಕೊಳ್ಳಿ. ಅವರು ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಾ ಇದ್ದು ಈಡಿಗ ಸಮುದಾಯಕ್ಕೆ ಸೇರಿದಂತವರು. ಅವರ ಹೇಳಿಕೆ ಪ್ರಕಾರ ಯಾವುದೇ ಜಾತಿಯವರಾದ್ರೂ ನಡೆಯುತ್ತೆ, ಆದ್ರೆ ಪ್ರಿಫರಬಲಿ ಈಡಿಗಾಸ್ ಇದ್ರು ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಹೆಚ್ಚಿನ ವಿವರ ಬೇಕು ಅಂತ ಅಂದ್ರೆ ಕೇಳ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ನಿಮಗೆ ನಾವು ಒಂದು ಫೈಲ್ ತೋರಿಸ್ತೀವಿ, ಅಲ್ಲಿ ಯಾರಾದ್ರೂ ನಿಮಗೆ ಅನುಕೂಲ ಆಯ್ತು ಅಂತ ನಾವು ಕರೆಸಿ ನಾವು ಮಾತಾಡ್ತೀವಿ. ಯಾಕೆಂದ್ರೆ ಇಲ್ಲಿ ನೋಡಿ, ನಮ್ಮ ಈ ರೆಡ್ ಶರ್ಟ್ ಹಾಕೊಂಡಿರ್ತಕ್ಕಂಥವ್ರು ಅವ್ರ ಸಿಸ್ಟರ್ಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ನಿಮ್ ಸಿಸ್ಟರ್ ಇಲ್ಲಿ ಬಂದಿದ್ರು ಬಹಳ ಚೆನ್ನಾಗಿರೋದು. ಹಾ, ಯಾಕೆಂತಂದ್ರೆ ಈಗ ನೋಡಿದ್ರೆ ಒಂದ್ಸಾರಿ ನೋಡಿದ್ರೆ ಬಂದಿರತಕ್ಕಂಥವ್ರು ನಮ್ಗೆ ಏನಾಗಿದೆ ಅಂತಂದ್ರೆ ನೋಡಿ, ಮಹಿಳೆಯರ ಸಂಖ್ಯೆ ತುಂಬಾ ಕಡಿಮೆ ಇದೆ. ನೀವು ಬಂದ್ರೆ ನಮಗೆ ಅವರ ಹೆಣ್ಮಗಳನ್ನ ನಾವು ನೋಡೋದಕ್ಕಾಗಿರೋದಿಲ್ಲ. ನೋಡಿದ್ರೆ ಇಲ್ಲಿ ಬಹಳ ಜನ ಬಂದಿರೋರು ಯಾರಾದ್ರೂ ಅನುಕೂಲ ಆದ್ರೆ ಒಪ್ಕೋಬಹುದು ಅಂತ ಅಂದ್ಬಿಟ್ಟು. ಅದರಿಂದ ನೆಕ್ಸ್ಟ್ ಅವರು ಬಂದಾಗ ದಯಮಾಡಿ ಕರ್ಕೊಂಡು ಬನ್ನಿ. ಅವ್ರ ಬಗ್ಗೆ ಇನ್ನೇನಾದ್ರೂ ಮಾಹಿತಿ ಬೇಕು ಅಂತ ಅಂದ್ರೆ ಕೇಳಿ, ಬೇಕಾದ್ರೆ ಅವರು ನಿಮಗೆ ಹೇಳ್ತಾರೆ. ಪೊಲೀಸ್ ರಿಪೋರ್ಟ್ ಅನ್ನ ಕೇಳ್ತೀವಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ಅಲ್ಲಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಧಿಕಾರಿಗಳು ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವರಿಂದ ಎಲ್ಲ ಕ್ಲಿಯರೆನ್ಸ್ ಬೇಕು. ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ ಅಂತ. ಯಾಕೆಂತಂದ್ರೆ ಇದೊಂದು ಜವಾಬ್ದಾರಿಯುತ ಸಂಸ್ಥೆ ಆಗಿರೋದ್ರಿಂದ ನಾಳೆ ಎಲ್ಲೂ ಹುಡುಗನ ಕಡೆಗಾಗ್ಲಿ ಹುಡುಗಿ ಕಡೆಗಾಗ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇದನ್ನೆಲ್ಲ ಕೇಳ್ತೀವಿ ಅಷ್ಟೇ. ಮುಕ್ತ ಅವಕಾಶ ಇರುತ್ತೆ. ಹೌದು. ಮತ್ತೆ ಹೆಲ್ತ್ ವಿಷಯದಲ್ಲೂ ಅಷ್ಟೇ ಬಹಳ ಸೀರಿಯಸ್ ಆಗಿರುತ್ತೆ. ಈಗ ಏನಾಗುತ್ತೆ, ಏನೇನೋ ಕಾರಣಕ್ಕೆ ಏನು ಸಮಸ್ಯೆಗಳು ಅಂತ ಗೊತ್ತಾಗೋದಿಲ್ಲ. ನಮಗೆ ಡೀಟೇಲ್ಸ್ ಇದ್ರೆ ತುಂಬಾ ಒಳ್ಳೇದು. ಈಗ ಇವ್ರು ನೋಡಿ, ಅವರ ಹೆಂಡತಿ ಬೇರೆ ಕಡೆ ಮದುವೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಸಪೋಸ್ ಯಾರೋ ಇವ್ರನ್ನ ಒಪ್ಕೊಳ್ತಾರೆ ಇಲ್ಲಿ ಅಂತ ಇಟ್ಕೊಳ್ಳೋಣ, ಮದುವೆ ಆಗ್ತಾರೆ, ನಾಳೆ ನಮ್ಮ ಆಸ್ತಿ ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಬಂದ್ರೆ ಅಯ್ಯಮ್ಮ ಏನ್ ಮಾಡ್ತೀವಿ? 10 ಎಕರೆ ಜಮೀನು. ಹಾಗಾಗಿ ನೀವು ಅಷ್ಟೇ ದಯಮಾಡಿ ನೀವು ಡೈವೋರ್ಸ್ ಅನ್ನ ಅಪ್ಲೈ ಮಾಡಿಕೊಂಡು ಇಬ್ರು ಕನ್ಸೆಂಟ್ ಇತ್ತು ಅಂತ ಅಂದ್ರೆ ಒಂದು 4 ತಿಂಗಳಲ್ಲೇ ಸಿಕ್ಬಿಡುತ್ತೆ. ಆದ್ರಿಂದ ಅದನ್ನೊಂದು ಡೈವೋರ್ಸ್ ಸರ್ಟಿಫಿಕೇಟ್ ತಗೋಬೇಕು. ಯಾಕೆಂತಂದ್ರೆ ನೀವು ಮದುವೆ ಆಗಕ್ಕೆ ತಯಾರಿರ್ತೀರಿ, 2ನೇ ಮದುವೆ. ಬಟ್ ಹುಡುಗಿ ಬರ್ತಕ್ಕಂಥವ್ಳು 10 ಸಾರಿ ಯೋಚನೆ ಮಾಡ್ತಾಳೆ. ಕಷ್ಟ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಈಗ ಅವರ ಒಪ್ಪಿಗೆ ಮೇರೆಗೆ ನೀವೇನಾದ್ರು ಡೈವರ್ಸ್ ತಗೊಳ್ಳೋದಾದ್ರೆ 4 ತಿಂಗಳಿಗೆ ಸಿಗುತ್ತೆ. ಅದನ್ನ ಒಂದು ಪ್ರಯತ್ನ ಮಾಡಿ. ನೀವು 2 ಮಕ್ಕಳಾಗ್ಲಿ 4 ಮಕ್ಕಳಾಗ್ಲಿ ಆ ಪ್ರಶ್ನೆ ಬರೋದಿಲ್ಲ. ನೀವು ಮದುವೆ ಆದ್ಮೇಲೆ ನಿಮಗೆ 10 ಎಕರೆ ಜಮೀನ್ ಇದೆ, ಬಂದು ನನಗೆ ಆಸ್ತಿ ಬೇಕು ಅಂದ್ರೆ ಏನ್ ಮಾಡ್ತೀವಿ? ಅಷ್ಟೆಲ್ಲ ಪರಿಹಾರನೂ ಕೊಡ್ಬೇಕಾಗತ್ತೆ. ಆ ಕಾರಣಕ್ಕೆ ದಯಮಾಡಿ ಆ ಕಡೆ ಒಂಚೂರು ಗಮನ ಕೊಡಿ, ನೋಡೋಣ. ಅಪ್ಪ ಅಮ್ಮ 100 ಎಕರೆ ಜಮೀನಿದೆ, ಕೆಲಸ ಮಾಡ್ತಾರೆ. ಮನೆ ಸ್ವಂತ ಮನೆ. ಇದು ಮೊದಲನೇ ಮದುವೆನಾ? ಎಷ್ಟು ವರ್ಷ ನಿಮ್ಗೆ? ತಂದೆ ತಾಯಿ ಇದ್ದಾರೆ? ಯಾರು ಇಲ್ಲ. ನೋಡಿ, ಚಲೋ ಎಷ್ಟು 34 ವರ್ಷ ಅಂದ್ರೆ
37 ವರ್ಷ ನಡೀತಾ ಇದೆ. 8ನೇ ತರಗತಿ ಓದಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರೆಕಾರ್ಡ್ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಈಡಿಗ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ವ್ಯವಸಾಯದ ಕೆಲಸವನ್ನ ಮಾಡ್ತಾ ಇದ್ದೀನಿ, ನನಗೆ ಒಂದು 3 ಎಕರೆ ಜಮೀನು ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೊದಲನೇ ಮದುವೆ ಆಗಿರೋದ್ರಿಂದ ಅವರು ಇದು ಮೊದಲನೇ ಮದುವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ನಿಮಗೆ ಯಾವ ರೀತಿ ಹುಡುಗಿ ಬೇಕು ಅಥವಾ ವಧು ಬೇಕು ಅನ್ನೋದನ್ನು ಒಂಚೂರು ಸ್ವಲ್ಪ ಹೇಳಿ. ಈಗ ನಮ್ಮಲ್ಲಿ ಏನಾಗಿದೆ ಅಂತ ಅಂದ್ರೆ ಮದುವೆ ಆಲ್ರೆಡಿ ಆಗಿರೋರು ಇದ್ದಾರೆ, ಡೈವೋರ್ಸ್ ಆಗಿದ್ದಾರೆ, ಮದುವೆ ಆಗಿ ಮಕ್ಕಳಾಗಿರೋರು ಇದ್ದಾರೆ. ಈ ತರದೆಲ್ಲ ಇರೋದ್ರಿಂದ ನಿಮಗೆ ಯಾವ ರೀತಿ ವಧು ಬೇಕು ಅಂತ ಮನೆಯಲ್ಲಿ ನೋಡ್ಕೊಂಡು ಹೋದ್ರೆ ಸರಿ, ಕೆಲಸಕ್ಕೆ ಹೋಗ್ತೀವಿ ಮನೆಯಲ್ಲಿ ಇದ್ರೆ ಸರ್. ಅಲ್ಲ ಹೇಳ್ತಾ ಇರೋದು, ನಿಮಗೆ ಮದುವೆ ಆದವರು ಆಗ್ಬೋದಾ, ಇನ್ನು ಮೊದಲನೇ ಮದುವೆ ಆಗದೆ ಇರೋರು ಬೇಕು? ಸ್ಪಷ್ಟವಾಗಿ ಹೇಳಿ ಅಂತ ಇರೋದು. ಇಲ್ಲ ಅವ್ರಿಗೆ ಮಕ್ಳಿದ್ರು ನಡೆಯುತ್ತಾ ಒಟ್ಟು ಅಂತ. ಅಕಸ್ಮಾತ್ ಇಲ್ಲದ ಪಕ್ಷದಲ್ಲಿ ಮದ್ವೆ ಆದವರು ಓಕೆ, ಮಕ್ಳಿದ್ರೆ ಓಕೆನಾ? ಗೊಂದಲ ಬೇಡ, ಸ್ಪಷ್ಟವಾಗಿ ಹೇಳೋದನ್ನ ಕೇಳಿ. ರಾಜಪ್ಪ, ನಾವು ಸರಿಯಾದ ಪ್ರಶ್ನೆಗಳನ್ನ ಕೇಳ್ಕೊಂಡ್ಬಿಡಿ, ಅವರು ಉತ್ತರ ಬರುತ್ತೆ ಆಟೋಮೆಟಿಕ್ ಆಗಿ. ಅದೇ ಸರಿ ಅಂತ ಈಗ ನಿಮಗೆ ಮೊದಲನೇ ಮದುವೆ ಆಗ್ತಾ ಇರೋದ್ರಿಂದ, ನೀವು ಮೊದಲನೇ ಮದುವೆ ಆಗ್ತಾ ಇರೋದ್ರಿಂದ ಹುಡುಗಿಗೆ ಮದುವೆ ಆಗಿದ್ರೂ ನಡೆಯುತ್ತಾ? ಆಗುತ್ತೆ. ಒಂದು ವೇಳೆ ಮದುವೆ ಆಗಿ ಒಂದು ಮಗು ಇದ್ರೂ ನಡೆಯುತ್ತಾ? ಮಕ್ಕಳಿದ್ರೆ ಬೇಡ. ಪ್ರಶ್ನೆ ಮಾಡಿದ್ರೆ ಉತ್ತರ ಬರುತ್ತೆ. ಈಗ ನಿಮ್ಮ ಜನಾಂಗದಲ್ಲೇ ಬೇಕೋ ಯಾವ್ದಾದ್ರೂ ಬೇರೆ ಜಾತಿಯಲ್ಲಿದ್ರೂ ನಡೆಯುತ್ತಾ? ಯಾವ ಜಾತಿ ಆದ್ರೂ ನಡೆಯುತ್ತೆ. ನೋಡಿ, ಇಷ್ಟು ಡೀಟೇಲ್ಸ್ ಅನ್ನು ಅವರು ಹೇಳಿದ್ದಾರೆ. ಮೊದಲನೇ ಮದುವೆ ಆದ್ರೂ ಪರವಾಗಿಲ್ಲ, 2ನೇ ಮದುವೆ ಆದ್ರೂ ಪರವಾಗಿಲ್ಲ, ಆದ್ರೆ ಮಗು ಇರಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರ ಜಾತಿಯವರು ಇದ್ರೂ ಪರವಾಗಿಲ್ಲ, ಇಲ್ಲದೆ ಇದ್ರೆ ಬೇರೆ ಯಾವುದೇ ಜಾತಿ ಆದ್ರೂ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಪ್ಲಿಕೇಶನ್ ಎಲ್ಲ ಅದನ್ನೆಲ್ಲ ಇದು ಮಾಡಿದ್ದಾರೆ ಸರ್, ತಿಳಿಸಿಲ್ಲ ಅವರು. ಇಲ್ಲಿ ಅದರಲ್ಲೆಲ್ಲ ಮೆನ್ಷನ್ ಮಾಡಿಲ್ಲ ಅವರು. ಮಾಹಿತಿ ತಿನ್ಕೊಳ್ಳಿ ಹೊರಗಡೆಗೆ, ಮನೇಲಿ ಮಾಡೋದಕ್ಕಾಗದ್ ಬೇಡ ಅಂತ. ಕೆಲವೊಂದು ಏನೇನೋ ಪ್ರಿಫರೆನ್ಸಸ್ ಇರುತ್ತೆ, ಆ ತರದ್ದು ಹೇಳಿದ್ರೆ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಮಂಜುನಾಥ್ ಜಿ, ಡೀಟೇಲ್ಸ್ ಹೇಳಿ. ನಂತರ ಯಾವ ರೀತಿಯ ವಧು ನಿಮಗೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಡೀಟೇಲ್ಸ್ ಹೇಳಬೇಕು. ಕಲ್ಯಾಣ ಮಂದಿರ ಮ್ಯಾನೇಜರ್ ಕೆಲಸ ಮಾಡ್ತೀನಿ. ಎಲ್ಲಿ? ಕಲ್ಯಾಣ ಮಂದಿರದಲ್ಲಿ. ಒಬ್ಬನೇ ಮಗ, ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಸೈಟ್ ಮನೆಯಲ್ಲಿ ಇದ್ದಾರೆ. ಮೊದಲನೇ ಜೀವ ಅಡ್ಜಸ್ಟ್ ಮಾಡ್ಕೊಂಡು ಓದೋದಕ್ಕೆ ಸರ್, ಈಗ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥ ವಧು ಇದ್ರೆ ನಡೆಯುತ್ತೆ ಅಂತ ಅಂದ್ರೆ ಯಾವ ರೀತಿಯ ಅಡ್ಜಸ್ಟ್ಮೆಂಟ್, ವಧು ಯಾವ ರೀತಿ ಇರಬೇಕು ಅದನ್ನ ಒಂಚೂರು ಹೇಳಿ ಡೀಟೇಲ್. ಯಾವುದೇ ತರ ಡಿಮ್ಯಾಂಡ್ ಇಲ್ಲ. ಅಪ್ಪ ಅಮ್ಮ ನಾನು ಕೆಲಸಕ್ಕೆ ಹೋದ್ರೂ ಆಯ್ತು, ಇಲ್ಲ ಮನೆಗಿದ್ರು ಆಯ್ತು, ಒಳ್ಳೆ ರೀತಿ ಮಕ್ಕಳು ಇದ್ರೂ ನಡೆಯುತ್ತೆ. ಅಲ್ಲ, ಮೊದಲನೇ ವಿವಾಹ ನಿಮ್ಗೆ, ಮೊದಲನೇ ವಿವಾಹ ಆಗೋದಿಲ್ಲ ನಿಮ್ಗೆ. ನೋಡಿ, ಮಂಜುನಾಥ್ ನಮ್ಮ ವಿಚಾರ ಹೇಳಿದ್ದಾರೆ. ಬಂಡ್ಸ್ ಕಮ್ಯುನಿಟಿಗೆ ಸೇರಿದವರು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅವರು BCom ಅನ್ನ ಸ್ಟಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಯಾವ ಕಲ್ಯಾಣ ಮಂಟಪದಲ್ಲಿ, ಗೋಪಾಳದ ಒಂದು ಕಲ್ಯಾಣ ಮಂಟಪದಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮೊದಲನೇ ವಿವಾಹ ಆಗಿರೋದ್ರಿಂದ ಅವರಿಗೆ ಮೊದಲನೇ ಅಂದ್ರೆ ಮದುವೆ ಆಗದೆ ಇರತಕ್ಕಂಥವ್ರೆ ಆಗ್ಬೇಕು, ಮದುವೆ ಆಗಿರೋರಾದ್ರೆ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಬಂಡ್ಸ್ ಕಮ್ಯುನಿಟಿ ಇಲ್ಲಿ ಬಹಳ ಜನ ಕಡಿಮೆ ಬಂದಿರೋರು, ಬೇರೆಯವರು ಆಗುತ್ತೆ ಅಲ್ವಾ ನಿಮ್ಗೆ? ಬಂಡ್ಸ್ಗೆ ಪ್ರಿಫರೆನ್ಸ್, ಇಲ್ಲದೆ ಹೋದ್ರೆ ಬೇರೆಯವ್ರನ್ನು ಮದುವೆ ಆಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರಾದ್ರೂ ಆಸಕ್ತರಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಮ್ಮ ಹತ್ರ ವಿಚಾರಗಳನ್ನು ತಿಳಿಸ್ತೀವಿ. ತಮಗೆ ಎಷ್ಟು ವರ್ಷ ಅಂದ್ರೆ ಈಗ? 37 ವರ್ಷ. 88ನೇ ಇಸ್ವಿಲಿ ಹುಟ್ಟಿದ್ದೀರಿ. ಓಕೆ ಮಂಜು. ಅಂತ ಅಂದ್ರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ರಜಾ ಹಾಕೋ ಬೇಕಾಗಿರಲ್ಲ ಹೆಚ್ಚು ಭಾಗ. ಆದ್ರಿಂದ ಸಂಡೇ ಇಟ್ಕೊಂಡು ಇವತ್ತಿನ ದಿನ ಮಕ್ಕಳು ಏನೋ ಓದ್ತಾ ಇದ್ರು ಸಹಿತ ಗಟ್ಟಿಗಿದ್ದೇ ಇರೋದು, ಓದ್ತಾ ಇದ್ರು ಸಹಿತ
ಹೊರಗಡೆ ಬರ್ತಾ ಇಲ್ಲ ಅಷ್ಟೇ. ಹುಡುಗಿಯರು ಬಂದ್ರು ಕೂಡ ತಂದೆ ತಾಯಿನೇ ಬೇಡ ಅಂತ ಇದ್ದಾರೆ. ಒಂದೂವರೆ ತಂದೆ ತಾಯಿನೇ ಬೇಡ, ಮದುವೆ ಗಂಡ ಸತ್ತಿದ್ದಾನೆ, ಇರು ನೀನು ಮದುವೆ ಬೇಡ, ಈ ತರ ಇಲ್ಲಿ ಇಂಥ ತಂದೆ ತಾಯಿಗಳು ಇರ್ತಾರೆ. ಆದ್ರೂ ಅವ್ರು ಎಷ್ಟು ದಿನ ಇರ್ತಾರೆ. ಇನ್ನು ನಿನ್ ಜೀವನ ನೀನು ರೂಪಿಸ್ಕೋಬೇಕಮ್ಮ ಅಂತಂದು ಎಲ್ಲಾ ತರದ್ದು ವಿದ್ವಾದ ಎಲ್ಲ ಹೇಳಿ ನಾವು ಹೆಣ್ಮಕ್ಳನ್ನ ಸರಿಯಾಗಿ ಮಾಡ್ತಾ ಇದ್ದೀನಿ. ಅದೇ ಸ್ವಲ್ಪ ಇಲ್ಲೇ ಹೊಡಿತಾರೆ. ಇರ್ಲಿ, ನಾವು ಆದಷ್ಟು ನಿರಾಸೆ ಆಗೋದು ಬೇಡ, ನಾವು ಕಷ್ಟಕೊಂಡ್ಬಿಡ್ತೀವಿ. ಶ್ರೀನಿವಾಸ ಅಂತ ಹೇಳಿ, ಊರು ಕಲ್ಯಾಣ ಸರ್ಕಲ್, ಭದ್ರಾವತಿ ತಾಲೂಕು, ಶಿವಮೊಗ್ಗ ಸರ್. ನಾನೊಬ್ಬ ವ್ಯಾಪಾರಿ, ಅಂದ್ರೆ ಒಂದು ಹೋಟೆಲ್ ಇದೆ ಸರ್ಕಲ್ ಅಲ್ಲಿ. ಹೋಟೆಲ್ ಮತ್ತೆ ನನಗೆ ಮದುವೆ ಆಗಿತ್ತು ಸರ್. ಹೆಂಡತಿ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. 2 ಜನ ಮಕ್ಕಳಿದ್ದಾರೆ, ಹೆಣ್ಮಕ್ಳು. ಅವ್ರಿಗೆ ಈಗಾಗಲೇ ಒಬ್ಬಳಿಗೆ 22 ವರ್ಷ ಆಗಿದೆ, ಒಬ್ಬಳಿಗೆ 20 ವರ್ಷದ, ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಮಕ್ಕಳಿಗೆ 22 ವರ್ಷ. ನನಗೆ 40 ವರ್ಷ. 40 ವರ್ಷ. ನೀನು 2-3 ವರ್ಷದಲ್ಲಿ ಮಕ್ಕಳು ಮದುವೆ ಆಗಿ ಹೋಗ್ತಾರೆ ಸರ್. ಮತ್ತೆ ನಾಳೆ ನಮ್ಮ ಜೀವನ ಕಷ್ಟ ಆಗುತ್ತೆ ಅಂತ ಯಾರಾದ್ರೂ ಸಂಗಾತಿ ಇದ್ರೆ, ನಮ್ಗೆ ಗಂಡ್ಮಕ್ಳಿಲ್ಲ, ಹಂಗಾಗಿ ಯಾವುದೇ ಜಾತಿ ಆಗ್ಬೋದು ಸರ್. ಸ್ವಲ್ಪ ಏಜ್ ಆಗಿದ್ರು ಆಗುತ್ತೆ. ನಮ್ಮ ವಯಸ್ಸಿಗೆ ಮತ್ತೆ. ನಿಮ್ಮ ಏಜು ಸರ್ ಈಗ 47. 47 ಮೇಲಾದ್ರೂ ಆಗುತ್ತೆ. ಹಾ ಸರ್, ಜಾಸ್ತಿ. ಯಾಕಂದ್ರೆ ಇರೋ ಪರಿಸ್ಥಿತಿ. ನಾಳೆ ಅಕ್ಕ ತಂಗಿಯರೆಲ್ಲ ಇದ್ದಾರೆ. ಓಕೆ. ಅಣ್ಣ ತಮ್ಮಂದಿರಿದ್ದಾರೆ. ಕಾರಣ ಹೆಂಡತಿ ತೀರೋಗಿದೆ. ಆಕ್ಸಿಡೆಂಟ್ ತೀರೋದು 2019 ತೀರೋದು. ಆಕ್ಸಿಡೆಂಟ್ ಆಯ್ತು. ಆನಂತರ ಮಕ್ಕಳು, 2 ಮಕ್ಕಳು, ತಾಯಿ, ನಾನು. ಹೆಣ್ಮಕ್ಳೆಲ್ಲ ಹೋಗ್ತಾರೆ. ಇಲ್ಲಿ ಶಿವಮೊಗ್ಗ ಬರ್ತಾರೆ. ಅಲ್ಲ, ಕಲ್ಯಾಣ ಸರ್ಕಲ್, ಒಳರಿಂದ. ನೋಡಿ, ಶ್ರೀನಿವಾಸನ್ ಅವರು ತಮ್ಮ ಸೇರಿದವರು ಅಂತ ಅಂದ್ಬಿಟ್ಟು ತಮ್ಮ ರೆಕಾರ್ಡ್ ನಲ್ಲಿ ಬರ್ಕೊಂಡಿದ್ದಾರೆ. ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಆರೋಗ್ಯವಾಗಿದ್ದೀನಿ. ಆನಂತರ ಕಲ್ಯಾಣ ಸರ್ಕಲ್ ನಲ್ಲಿ ನಾನು ಹೋಟೆಲ್ ನಡೆಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಣ್ಣ ತಮ್ಮಂದಿರು ಇದ್ದಾರೆ. ಆಸ್ತಿ ಇನ್ನೂ ಡಿವೈಡ್ ಆಗಿಲ್ಲ ಅಂತ ಹೇಳಿದ್ದೀನಿ ಅಲ್ಲ, ಆಸ್ತಿ ಇನ್ನೂ ಡಿವೈಡ್ ಆಗಿಲ್ಲ. ಆದ್ರೂ ಸಹ ಒಳ್ಳೆ ಜೀವನವನ್ನು ನಾವು ಮಾಡ್ತೀವಿ. 2 ಹೆಣ್ಣು ಮಕ್ಕಳಿದಾರಂತೆ, 20 ಮತ್ತೆ 22 ವರ್ಷದವರು. ಸದ್ಯದಲ್ಲೇ ಅವ್ರನ್ನ ನಾವು ಮದುವೆ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದೆ ಅವರಿಗೆ ಆಸರೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಅನ್ವೇಷಣಾ ಕೇಂದ್ರಕ್ಕೆ ಬಂದಿದ್ದಾರೆ. ಯಾರಾದ್ರೂ ಮನಸ್ಸು ಮಾಡೋರಿದ್ರೆ ನೀವು ಗಮನವನ್ನ ಹರಿಸಬಹುದು ಅಂತ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ ಫಸ್ಟ್ ಹೆಣ್ಣು ಮಕ್ಕಳ ಮದುವೆ ಮಾಡಿ, ನಂತರದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದು ಒಳ್ಳೆಯದು. ಅಲ್ಲಿವರೆಗೂ ವಿಚಾರವನ್ನು ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಇದೆ. ಆ 2 ಹೆಣ್ಣು ಮಕ್ಕಳದ್ದು ಮದುವೆ ಮಾಡಿ ನಂತರ ನಿಮ್ಮ ಬಗ್ಗೆ ಯೋಚನೆ ಓದ್ತಾ ಇದ್ದಾರೆ ಅಂತ ಅಂದ್ರೆ ದಯವಿಟ್ಟು ನೀವು ತಕ್ಷಣನೇ ಮದುವೆ ಆಗ್ಬಿಟ್ರೆ ಅವರು ಮದುವೆ ಆಗ್ತಕ್ಕಂಥ ವಯಸ್ಸಿನವ್ರು ಇರೋದ್ರಿಂದ ಹೊಂದಾಣಿಕೆ ಸರಿ ಹೋಗಲ್ಲ ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅದು ಆ ಕಡೆಗೆ ನೀವು ಗಮನ ಕೊಡ್ತಕ್ಕಂಥದ್ದು ಒಳ್ಳೇದು. ಅದ್ರ ಜೊತೆಗೆ ಏನಾದ್ರು ಒಂದು ವೇಳೆ ಯಾರಾದ್ರೂ ಸಿಕ್ಕಿದ್ರೆ ಅವ್ರು ಮದುವೆ ಆದ ನಂತರದಲ್ಲಿ ನಾವು ಮದುವೆ ಆಗ್ತೀವಿ ಅನ್ನೋದಾದ್ರೆ ನಾವು ಸಂಬಂಧಪಟ್ಟಂತೆ ಬೇಕಾದ್ರೆ ಹೊಂದಾಣಿಕೆ ಮಾಡಿಸೋಣ. ಇಲ್ಲಿ ಮದುವೆ ಆಗದೆ ಇರುವಂತ ವರಗಳು ಬಂದ್ರೆ ಅಂತಂದ್ರೆ ನೀವೇನಾದ್ರು ನೋಡ್ತೀರಾ? ನಿಮ್ಮ ಮಕ್ಕಳಿಗೆ ನೋಡ್ತೀರಾ? ಅದೇ ಅಂತಂದ್ರೆ ಯಾರು ಫಸ್ಟ್ ಮದುವೆ ಈಗ ಮೊದಲನೇದಾಗಿ ಎಜುಕೇಶನ್ ಮುಗಿಬೇಕು. ಅಲ್ಲಲ್ಲ, ಎಜುಕೇಶನ್ ಮುಗಿಲಿ. ಇನ್ನೆಲ್ಲ ವಿವಾಹ ಆಗಲಿ ಮೊದಲನೇ ಪ್ರಿಫರೆನ್ಸ್ ಅಲ್ಲಿ ಬಂದಿದ್ದಾರೆ. ನಿಮ್ಮ ಮಗಳಿಗೂ 22 ಇದೆ, ಈಗಾಗಲೇ 28-29 ವರ್ಷದವ್ರು ಬರ್ತಾರೆ. ಬಟ್ ನಿಮ್ ಕ್ಯಾಸ್ಟ್ ನೀವ್ ಏನ್ ಹೇಳಿದ್ರೆ ಅದೇ ಆಗಿರ್ಬೋದು, ಅಥವಾ ನಿಮ್ ಆ ರೀತಿ ಇತ್ತು, ಇಲ್ಲೇ ಇತ್ತು ಅಂದ್ರೆ ಬಹುಶಃ ನೀವು ನೋಡಿ ಮತ್ತೆ ಬೇರೆ ಯಾರು. ಓಕೆ ಓಕೆ. ಅನ್ನೋರು ಒಂದು ನಿಮಿಷ. ವಿಜಯ್ ಕುಮಾರ್, ಬೆಳಗೂರು ಹೊಸನಗರ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್. ನಾವು ಕೋಳಿ ಫಾರ್ಮ್ ಮುಂದೆ ಕೋಳಿ ಫಾರ್ಮ್ ಅಂತ ಮತ್ತು ಗ್ಯಾರೇಜ್ ಇದೆ ಬೆಳಗೂರಲ್ಲಿ. ಮದುವೆ ಬೇರೆ ಕ್ಯಾಸ್ಟ್ ಪರವಾಗಿಲ್ಲ. ನೀವು ಮದುವೆ ಆಗಿದ್ರಾ? ಇಲ್ಲ, ಮದುವೆ ಆಗಿಲ್ಲ. ಮೊದಲನೇ ಮದುವೆ ಎಷ್ಟು ವರ್ಷ ಅಂದ್ರೆ ನಿಮ್ಗೆ? 87 ಅಂತ ಅಂದ್ರೆ
38 ವರ್ಷ ನಡೀತಾ ಇದೆ. IT ಓದಿದ್ದೀರಾ? ಯಾವುದೇ ಜನಾಂಗದ ವಧುವಾದ್ರೂ ನಡೆಯುತ್ತಾ ನಿಮಗೆ? ಬೇರೆ SC/ST ಬಿಟ್ಟು ಬೇರೆ ಕ್ಯಾಸ್ಟ್ ಯಾಕೆ SC/ST ಅವರು ಹಿಂದೂಗಳೇ ಅಲ್ವಾ? ನಮ್ಮ ಮನೆಯಲ್ಲಿ ಸರಿ ನಾವು ಮರಾಠಿ ಕ್ಯಾಸ್ಟ್ ನಡೆಯುತ್ತೆ. ಈಗ ಮರಾಠಿ ಕ್ಯಾಸ್ಟ್ನವರು ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ, ಹಾಗಾಗಿ ನೀವು ಬೇರೆಯವ್ರನ್ನೇ ಸದ್ಯಕ್ಕೆ ಹುಡುಕಬೇಕಾಗತ್ತೆ. ನಡೆಯುತ್ತಾ ಬೇರೆಯವ್ರು ನಡೆಯುತ್ತಾ? ನೋಡಿ, ವಿಜಯ್ ಕುಮಾರ್ ಅನ್ನೋರು ತಮ್ಮ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟವರು ಕೋಳಿ ಫಾರಂ ಅನ್ನ ನಡೆಸ್ತಾ ಇದ್ದಾರೆ. ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಬೆಲಗೂರು ಅಂತಕ್ಕಂಥ ಊರಿನವರು. ಮೊದಲನೇ ಮದುವೆ ಆಗಿರೋದ್ರಿಂದ ಅವರಿಗೆ ಆದಷ್ಟು ಅವ್ರ ಜನಾಂಗದವರು ಬೇಕು. ಒಂದು ವೇಳೆ ಸಿಗದೆ ಇದ್ರೆ ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ನೀವು ಪ್ರಿಫರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರಾದರೂ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತ ಅನ್ನೋದಾದ್ರೆ ನೀವು ಕಲೆಕ್ಟ್ ಮಾಡಬಹುದು. ಮತ್ತೆ ನಿಮ್ಮ ಕಂಡೀಷನ್ ಇನ್ನೇನಾದ್ರೂ ಇದೆಯಾ? ಜಮೀನ್ ಏನಾದ್ರು ಉಂಟಾ ನಿಮಗೆ? ಜಮೀನು 6.5 ಎಕರೆ. ನಾವು ಇಬ್ಬರಿದ್ದೀವಿ. ಅವ್ರು ನಮ್ಮ ಅಣ್ಣ ಬೇರೆ ಇದ್ದಾರೆ, ನಾವು ನಮ್ಮ ತಾಯಿ ಇಬ್ಬರು ಇದ್ದಾರೆ. ನಮ್ಮ ತಂದೆ ಎಕ್ಸ್ಪರ್ಟ್ ಆಗಿದೆ. ಪ್ರಾಪರ್ಟಿ ಡಿವೈಡ್ ಆಗಿದೆಯಾ? ಪ್ರಾಪರ್ಟಿ ಆಮೇಲೆ 6.5 ಎಕರೆ ಜಮೀನು ಬರುತ್ತೆ. ಸರ್ ಕೂತ್ಕೊಳ್ಳಿ. ಹೊಸ ಹೋದ ವಾರ ಕೊಟ್ಟಿದ್ದಲ್ಲ. ಸರ್, ನನ್ನ ಹೆಸರು ಇಂದ್ರ ಅಂತ. ನಾವು ಹಗಮುಡಿ ಮೊದಲಾಸ್ ಬರ್ತೀವಿ. ನಮ್ಮ ಜನರಲ್ಲೇ ಸಿಕ್ಕಿದ್ರೆ ಚೆನ್ನಾಗಿರತ್ತೆ ಅನ್ನೋದೊಂದು. ಶಿವಮೊಗ್ಗದಲ್ಲಿ ಆದಷ್ಟು ಶಿವಮೊಗ್ಗದಲ್ಲಿ ಇರೋಂಥವ್ರೆ ಬೇಕು ಅಂತ ಯೋಚನೆ ಮಾಡಿದ್ವಿ. ಮೊದಲಾರ್ ಸಿಕ್ಕಿಲ್ಲ, ಜನರಲ್ ಕ್ಯಾಟಗರಿ ಇದ್ರೆ. ನನಗೊಬ್ಳು ಮಗಳಿದ್ದಾಳೆ. ನಾನು ಅದೇ ಡೈವರ್ಸ್ ಆಗಿ ಈ ವರ್ಷ ಡೈವರ್ಸ್ ಆಗಿದೆ. ಅವಳಿಗೆ ಮದುವೆ ಆಗಿದೆ. ಈಗ ಸದ್ಯಕ್ಕೆ ನಾನು ಅಮ್ಮನ ಮನೇಲಿ ಇದ್ದೀನಿ. ನಾನು ಉದ್ಯೋಗ ಅಂದ್ರೆ ಟೈಲರಿಂಗ್ ಮಾಡ್ತೀನಿ. ವಯಸ್ಸು 40 ವರ್ಷ. ಡೈವರ್ಸ್ ಏನಕ್ಕಾಯ್ತು ಅಂತ ಕೇಳ್ಬೋದಮ್ಮ? ಡೈವರ್ಸ್ ಏನಕ್ಕಾಯ್ತು ಅಂದ್ರೆ ಏನಾದ್ರು ಕಾರಣ ಇರುತ್ತಲ್ಲ. ಕಾರಣ ಇರತ್ತೆ. ನಮ್ಮ ಮನೆಯವರಿಗೆ ನಾನು 2ನೇ ಹೆಂಡತಿ, ರಿಲೇಷನ್ ಅಲ್ಲೇ ಕೊಟ್ಟಿದ್ರು. ನಾನು ಅಮ್ಮನ ಮನೆ ಬಂದು ತಿರುವಣ್ಣಾಮಲೆ ಸೈಡ್. ನಾವು ಅವ್ರ 2 ಮಕ್ಳು ನನ್ನ ಏಜಿನವರೇ ಇದ್ರು. ಆಮೇಲೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ. ಅವರಿಗೆ ಆಲ್ರೆಡಿ 70 ವರ್ಷ, ನನಗೆ 40 ವರ್ಷ, 20 ವರ್ಷ ಡಿಫ್ರೆನ್ಸಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರ ಇರ್ತಿತ್ತು. ನನಗೆ ಒಬ್ಬಳೇ ಮಗು ಸಾಕು ಅಂತಾನೆ ನಿಲ್ಲಿಸ್ಕೊಂಡಿದ್ವಿ ಬೇಡ ಅಂತ. ಆಮೇಲೆ ಮತ್ತೆ ಸರಿ ಆಗಲಿಲ್ಲ ಅಂತ 7 ವರ್ಷ ಆಯ್ತು, 8 ವರ್ಷ ಆಯ್ತು ಮಗುನಾಗಿ. ಈಗ ಮಗಳಿಗೆ ಮದುವೆ ಆದ್ಮೇಲೆ ಸರಿ ಬೇಡ ಬಿಡು ಅಂತ ಇವಾಗ ಮನೆ ಡೈವರ್ಸ್ ತಗೊಂಡಿದ್ವಿ. ಈಗ ನಿಮ್ಮಲ್ಲೇ ಸಿಗೋದು ಕಷ್ಟ ಅಂತ ಅಂದಾಗ ಬೇರೆಯವರು ಆಗುತ್ತಾ? ಆಗುತ್ತೆ. ಶಿವಮೊಗ್ಗದಲ್ಲೇ ಜನರಲ್ಲಿದ್ರೆ ಡೈವರ್ಸ್ ಕಾಪಿ ಎಲ್ಲ ಇದೆಯಾ? ನೋಡಿ, ನನ್ನ ಹೆಸರು ಇಂದ್ರ ಅಂತ ಅಂದ್ಬಿಟ್ಟು ಆಗಮಡಿ ಮೊದಲಿಯಾರ್ ಕ್ಯಾಸ್ಟ್ನವರು ಅಂತ ಅಂದ್ಬಿಟ್ಟು ಅವರು ಹೇಳ್ಕೊಳ್ತಾ ಇದ್ದಾರೆ. ಒಬ್ಳು ಮಗಳಿದ್ದಾಳೆ. ಆ ಮಗಳನ್ನ ಎಷ್ಟು ವರ್ಷದವರಮ್ಮ? ಮಗು 21 ವರ್ಷ ಆಯ್ತು. ಮದುವೆ ಆಗಿ 1 ವರ್ಷ ಆಗಿದೆ. ಮದುವೆ ಆಗಿದೆಯಾ? ಮದುವೆ ಆಗಿದೆ. ಬೇರೆ ಇದ್ದಾರೆ. ತುಮಕೂರಲ್ಲಿದ್ದಾರೆ. ಅವರು ಡೈವರ್ಸ್ ತಗೊಂಡಿದ್ದಾರೆ. ಮದುವೆ ತುಂಬಾ ಡಿಫರೆನ್ಸಸ್ ಇದ್ರಿಂದ ಅಂದ್ರೆ ಗಂಡ ಹೆಂಡತಿಗೆ ಬಹಳಷ್ಟು. ನಾನೇ ಇದೇ ಫಸ್ಟ್ ಬರ್ತಿರೋದು ನಮ್ಮನೆ ಅಂತ. ಇದು ಇವರಿದಾರಲ್ಲ ಕಾರಣ, ಇವರೇ ಹೇಳಿರೋದು ನಾನು ಬಂದಿರೋದು. ಇವಾಗ ನಾನೇ ಬೇಡ ಅಂತ ತಗೊಂಡಿದ್ದು. ಮತ್ತೆ ಒಬ್ಳೇ ಇರಕ್ಕಾಗಲ್ಲ, ಅಮ್ಮ ಅಲ್ಲ ಈಗ ಒಬ್ಳೇ ಇರ್ತೀಯ, ನಾವೆಲ್ಲ ಎಷ್ಟು ದಿನ ಇರ್ತೀವಿ ಅಂತ. ನನಗೆ ಮದುವೆ ಬೇಡ ಅನ್ನೋ ಉದ್ದೇಶನೇ ಸರಿ. ಅವರೆಲ್ಲ ಲತವರೆಲ್ಲ ಮನೆ ಮಾತಾಡಿ ನೋಡಿ, ಈಗ ಅವರು ಪರಿಚಯವನ್ನ ಹೇಳ್ಕೊಟ್ಟಿದ್ದಾರೆ, ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಯಾರಾದ್ರೂ ಹೊಂದಾಣಿಕೆ ಆಗೋರಿದ್ರೆ ನೀವು ಮಾತಾಡಬಹುದು. 2 ಗಂಟೆ ನಂತರದಲ್ಲೂ ಬೇಕಾದ್ರೆ ಪರಸ್ಪರ ಕೂತ್ಕೊಂಡು ಮಾತಾಡೋದಕ್ಕೆ ಅವಕಾಶ ಇದೆ. ಕೂತ್ಕೊಳ್ಳಿ. ಹೊಸನಗರದಲ್ಲಿ ಮದುವೆ ಆಗಿದ್ದಿದ್ದೆ ನಾನು. ನಮ್ಮ ಮನೆಯವರು ಕೊರೋನಾ ಟೈಮ್ನಲ್ಲಿ ಸ್ವಲ್ಪ ಸ್ಟ್ರೋಕ್ ಇದಾಗಿ IBP ಆಗಿ ಮಗುನ ಉಳಿಸ್ಕೊಳಕ್ಕಾಗಿಲ್ಲ. ಅವರು ಕೋಮಕ್ಕೆ ಹೋಗಿ 1-2-3 ವರ್ಷ ಇದ್ದರು. ಮೊನ್ನೆ ರೀಸೆಂಟಾಗಿ ಎಕ್ಸ್ಪೈರ್ಡ್ ಆಗಿದ್ದಾರೆ. ಹಾಗೆ ಒಂದು ವರ್ಷ ಆಯಿತು. ನಾನು ಈಗ ಸಪ್ರೇಟ್ ಆಗಿದ್ದೀನಿ ಒಬ್ಬನೇ. ಅಪ್ಪ ಇಲ್ಲ, ಮೊನ್ನೆ ಎಕ್ಸ್ಪೈರ್ಡ್ ಆಗಿದ್ದಾರೆ. 6 ತಿಂಗಳಾಯಿತು.
ಅಮ್ಮ ಬಂದ್ಬಿಟ್ಟು ಅಣ್ಣನ ಮನೇಲಿದ್ದಾರೆ. 3 ಜನ ಅಣ್ಣ ತಮ್ಮಂದ್ರು ನಾವು. ಸ್ವಂತ ಮನೆ ಇತ್ತು ಆಲ್ಕೊಳದಲ್ಲಿ. ಈ ಇನ್ಸಿಡೆಂಟ್ ಆಗಿದ್ಮೇಲೆ ಕೊಟ್ಟಿದ್ದೆ ಅದು ಮನೆ ನಾನು. ಈಗ ಬೇರೆ ಕಡೆ ನೋಡಿ ಈಗ ಮಾಡ್ಬೇಕಂತಿದ್ದೀನಿ. ಬೆಂಗಳೂರು ಕಂಪ್ನಿಯಲ್ಲಿ ಅಪೋಲೋ ಕಂಪ್ನಿ ವರ್ಕ್ ಮಾಡೋದು ನಾನು. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇದಕ್ಕೆ ಏರಿಯಾ ಮ್ಯಾನೇಜರ್ ಆಗಿದ್ದೀನಿ. ನನ್ನ ಬನ್ಸ್ ಜಾತಿ ಬರುತ್ತೆ, ಬನ್ಸ್ ಶೆಟ್ಟೀಸ್. ಜಾತಿಗೆ ಏನು ತೊಂದರೆ ಇಲ್ಲ ನನಗೆ. ಮಕ್ಕಳು ಇರೋದಂಥದ್ದು ಬೇಡ. ನನಗೀಗ 42. ಮುಂದಿನ ಒಂದು 4 ವರ್ಷ ಕಡಿಮೆ ನಿಮ್ಮ ಮಕ್ಕಳಿಲ್ಲ? ಇಲ್ಲ, ಮಕ್ಕಳು ಅದೇ ಒಂದು ಮಗು ಉಳಿಸ್ಕೊಳಕ್ಕಾಗಿಲ್ಲ. 2 ದಿನಕ್ಕೆ ನೋಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ ಜಿಲ್ಲೆಗೆ ಸೂಪರ್ವೈಸರ್ ಆಗಿರೋದ್ರಿಂದ ಅವರು ಮದುವೆ ಈ ತರದ್ದು ಮಾಡ್ಕೊಳ್ಳೋದಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮಿಸ್ಸಸ್ಸು ಕೊರೋನಾ ಟೈಮ್ನಲ್ಲಿ ಪ್ರಾಬ್ಲಮ್ ಆಗಿ ಈಗ ಒಂದು 6 ತಿಂಗಳ ಕೆಳಗೆ ತೀರ್ಕೊಂಡ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ವಿಶೇಷವಾದ ಏನಾದ್ರು ಒಂದಷ್ಟು ಮಾಹಿತಿ ಬೇಕು ಅಂತ ಅಂದ್ರೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದ್ರೆ ಕೇಳಬಹುದು. ವ್ಯಾಪಾರ ಮಾಡ್ಕೊಂಡಿದ್ದೀವಿ. 32 ಜೈನ್ ಕಮ್ಯುನಿಟಿಗೆ ಸೇರಿದೆ. ನಾನು ಜೈನ್ಸ್. ಲಿಂಗಾಯತರು ಅಥವಾ ಜೈನ್ಸ್ ಆದ್ರೂ ಪರವಾಗಿಲ್ಲ. ಒಂದು ವೇಳೆ ಸಿಗದೆ ಇದ್ರೆ ಲಿಂಗಾಯತರು ಪರವಾಗಿಲ್ಲ. ಅದೆಲ್ಲ ನನಗೆ ಅವ್ರು ಹೇಳಿದ್ದನ್ನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ನಾನು ಸುಳ್ಳು ಮಾತ್ರ ಮಾತಾಡಲ್ಲ. ಹೇಳಿದೆ ನೋಡ್ರಿ ಈ ತರ ಹೇಳಿದಾರೆ ಒಬ್ರು ಅಂತ ಹೇಳಿದೆ. ಅದಕ್ಕಾಗಿ ನಾನು ಇಷ್ಟು ವರ್ಷ ಬಾಳ್ತಾ ಇದ್ದೀನ ಅಂತ ಹೇಳಿದೆ. ಇವ್ರ ಹತ್ರ ಹೇಳಿದ್ದೀನಿ. ಇಲ್ಲ ಅವರಲ್ಲ, ಇಲ್ಲಿ ಕೂತಿದ್ರು. ನಾನು ಆ ಕಡೆ ಕೂತಿದ್ದೆ, ಅವರು ಅಲ್ಲಿ ಬಂದು ಕೂತ್ಕೊಂಡ್ರು. ಆಮೇಲೆ ಮೊನ್ನೆನೂ ಸಿಕ್ಕಿದ್ರು ಅವರು. ಎಲ್ಲ ಹೋಗ್ತಾ ಇದ್ದೆ. ಹೆಸರು ಗೊತ್ತಿಲ್ಲ, ಫೋನು ಮಾಡಿದ್ರು. ನನಗ್ ಫೋನ್ ಮಾಡಿದ್ರು. ಅದಕ್ಕೆ ನೀವು ಏನಿದ್ರು ಇವ್ರ ಹತ್ರ ಕೇಳ್ರಿ, ನಾನು ಏನಿದ್ರೆ ವಿಷಯ ಇವ್ರ ಹತ್ರ ಕೇಳ್ರಿ, ನನ್ನ ಹತ್ರ ಮಾತಾಡಬೇಡಿ ಅಂತ ಹೇಳಿದೆ. ಈ ತರ ಮಾತಾಡಂಗಿದ್ರೆ ನನ್ನ ಹತ್ರ ಮಾತಾಡಬೇಡಿ, ನೀವೇನಿದ್ರು ಇವರಿದ್ದಾರಲ್ಲ ಕಮಿಟಿಯವ್ರು ಇದ್ದಾರಲ್ಲ ಅವ್ರ ಹತ್ರ ಮಾತಾಡಿ, ಈ ತರ ಎಲ್ಲ ಮಾತಾಡಬೇಡಿ ಅಂತ. ಅದಕ್ಕೆ ನಾನೀಗೇನು ಮಾತಾಡ್ದ ಸುಮ್ಮನೆ ಕೂತಿದ್ದೀನಿ. ಈ ತರ ಆ ಅಪ್ಪ ಈ ತರ ವರ್ಡ್ ಯೂಸ್ ಮಾಡಿದ್ರು. ಅವ್ರ ಹೆಸರೇ ಗೊತ್ತಿಲ್ಲ ರೀ, ಸುಮ್ಮನೆ ಮಾತಾಡಿದ್ರು ಅಷ್ಟೇ. ಪಕ್ಕದಲ್ಲೇ ಕುತ್ಕೊಂಡು ಮಾತಾಡಿದ್ರು. ನೆನಪು ಹೆಸರು ಮರ್ತೋಗಿದೆ. ಅಧ್ಯಕ್ಷರ ಭಾಷಣ ಮಾಡಿದ ರಾಜಪ್ಪ ಸರ್ಗೆ, ಕಾರ್ಯಕ್ರಮವನ್ನು ನಿರ್ವಹಿಸಿದ ನಟರಾಜ್ ಸರ್ಗೆ ಮತ್ತು ಹೆಣ್ಣು ಮಕ್ಕಳಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ ಸರ್ವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯ.